ತ್ರಿನಯನಿ ಜೊತೆ ಶಿವಾನಿ. ಮುಂದೆ ನಡೆಯೋದಂತೆ ಹಿಂದೆ ನಡೆದಿರೋದು ನನಗೆ ಕಾಣಿಸ್ತಿದೆ. ಅವರ ಮರಣ ಶಾಸನನ ಬರೆದು ಆದಿಶೇಷನ ನಾಗಲೋಕಕ್ಕೆ ಮರಳಿ ಕರ್ಕೊಂಡು ಬಂದೇ ಬರ್ತೀನಿ. ನಾಗಿನಿಯ ಹುಡುಕಾಟದಲ್ಲಿ ರೋಚಕ ತಿರುವು. ಶಿವಾನಿ ಭವಿಷ್ಯನ ಬದಲಾಯಿಸೋಕೆ ಬರ್ತಿದ್ದಾಳೆ ತ್ರಿನಯನಿ. ರೋಚಕ ಘಟ್ಟದಲ್ಲಿ ಸೇಡಿನ ಕಥೆ. ದುಷ್ಟಶಕ್ತಿಗಳ ಮೇಲೆ ತ್ರಿನಯನಿಯ ಮೂರನೇ ಕಣ್ಣು. ನಾಗಿನಿ ತ್ರಿನಯನಿ ಮಹಾಸಂಗಮ ಶೀಘ್ರದಲ್ಲಿ. ಹೇಳೋ, ನನ್ನ ಗಂಡ ಎಲ್ಲಿ? ಶಿವಾನಿ, ನನ್ ಬಿಟ್ಬಿಡು. ನನ್ಗೇನು ಗೊತ್ತಿಲ್ಲ, ದಯವಿಟ್ಟು ನನ್ ಬಿಟ್ಬಿಡು. ಮತ್ ಹೇಳು, ನನ್ನ ಗಂಡ ಎಲ್ಲಿ? ಹೇಳು. ಹೇಳ್ತೀನಿ. ಈಗ ಹೇಳ್ದೆ ಹೋದ್ರೆ ನಿನ್ನ ಸಾವು ಖಚಿತ. ಹೇಳು ಮಾಯಂಗನೆ. ಅದು ಏನಂದ್ರೆ ಶಿವಾನಿ, ತ್ರಿಶೂಲ್ ಮನೆಯಿಂದ ಹೋದ್ಮೇಲೆ ನಾನು ಅವನನ್ನ ನೋಡೇ ಇಲ್ಲ. ಹಾಗಾದ್ರೆ ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತು ಅಂತ ಹೇಳಿದೆಲ್ಲ ಸುಳ್ಳ? ಸುಳ್ಳು. ಹೇ, ಪ್ರಮಾಣ ಮಾಡಿ ಹೇಳು. ನಾಗಲೋಕದ ಮೇಲಾಣೆ, ನಾಗಮಣಿಯ ಮೇಲಾಣೆ, ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮತ್ತ್ಯಾಕೆ ಸುಳ್ಳು ಹೇಳ್ದೆ? ಅದು ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತು ಅಂತ ನಾನು ನಿನಗೆ ಹೇಳಿದ್ರೆ ನೀ ನನ್ನ ಅಂಕೆಯಲ್ಲಿ ಇರ್ತೀಯ ಅಂತ ಹೇಳ್ದೆ ಅಷ್ಟೇ. ಗುರುಗಳೇ, ಒಬ್ಬನೇ ಬಂದಿದ್ಯಾ? ಕರ್ಕೊಂಡ್ ಬಂದ್ ಹೇಳಿದ್ದೆ, ಅವಳನ್ನ ಕರ್ಕೊಂಡ್ ಬರ್ಲಿಲ್ವಾ? ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಸಂದೇಶ ರವಾನಿಸು ಅಂತ ಹೇಳಿದ್ದೆ. ನಿನ್ನಿಂದ ಯಾವ ಸಂದೇಶವೂ ಬರ್ಲಿಲ್ಲ. ನಾನು ಕೊಟ್ಟ ಚೂರ್ಣವನ್ನ ಅವಳ ಮೇಲೆ ಪ್ರಯೋಗ ಮಾಡುತ್ತೀಯೋ ಇಲ್ವೋ? ಹೌದು ಗುರುಗಳೇ, ನೀವು ಕೊಟ್ಟಿದ್ದ ಭಸ್ಮನ ಅವಳ ಮೇಲೆ ಪ್ರಯೋಗ ಮಾಡಿದೆ. ಅವಳು ಪ್ರಜ್ಞೆ ತಪ್ಪಿ ಬಿದ್ಲು ಕೂಡ. ಅವಳನ್ನ ಎತ್ಕೊಂಡು ಬರುವಾಗ ಏನಾಯ್ತು ವಿಜಯ? ದೇವಸ್ಥಾನಕ್ಕೆ ಹೋಗಿದ್ದ ಮನೆಯವರು ವಾಪಸ್ ಬಂದ್ಬಿಟ್ರು. ಹಾಗಾಗಿ ಅವಳನ್ನ ಕರ್ಕೊಂಡ್ ಬರೋದಕ್ಕಾಗ್ಲಿಲ್ಲ. ಎಂತ ಅವಕಾಶ ತಪ್ಪಿಸ್ಬಿಟ್ಟೆ ವಿಜಯ. ನಾನು ಏನ್ ಮಾಡ್ಲಿ ಗುರುಗಳೇ? ಅವಳನ್ನ ಸಾಧಾರಣ ಅಂತ ಭಾವಿಸಬೇಡ. ಒಂದು ವೇಳೆ ಭಸ್ಮ ಹಾಕಿ ಎಚ್ಚರ ತಪ್ಪಿತ್ತು ನಿನ್ನಿಂದ ಅಂತ ಅವಳಿಗೆ ಏನಾದ್ರು ಒಂದು ಸಣ್ಣ ಸುಳುವು ಸಿಕ್ಕಿದ್ರು ಅವಳು ಎಚ್ಚರವಾಗ್ತಾಳೆ. ನೀನು ಮೊದಲೇ ಒಂದು ಸರಿ ಸೋತಿದ್ಯಾ. ಇಂಥ ಕೆಲಸ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವಾ? ಹುಷಾರಾಗೇ ಇದ್ದೆ ಗುರುಗಳೇ. ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಏನಾದ್ರೂ ಮಾಡಿ ಗುರುಗಳೇ. ಇತ್ತ ನಾಗಮಣಿ ನನ್ನ ಕೈ ಸಿಗ್ತಿಲ್ಲ. ಹೋಗ್ಲಿ ಅಂದ್ರೆ ನಾನು ಅಂದ್ಕೊಂಡಿರೋಂಥ ಯಾವ ಕೆಲಸಗಳು ಆಗ್ತಾ ಇಲ್ಲ. ನೋಡಿ, ಏನಾದ್ರೂ ಒಂದು ದಾರಿ ಹುಡುಕಿ. ದಿಗ್ವಿಜಯ, ನಿನ್ನಷ್ಟೇ ಕಾತರ ನನಗೂ ಇದೆ ನಾಗಮಣಿನ ಪಡ್ಕೊಳ್ಬೇಕು ಅಂತ. ಅಂದ್ರೆ ಅದನ್ನ ನಾನ್ ಪಡೆದು ನಿನಗೆ ಕೊಡ್ಬೇಕು ಅಂತ. ನಾಗಮಣಿ ಸಾಮಾನ್ಯದಲ್ಲ, ಅದರ ಶಕ್ತಿಯ ಬಗ್ಗೆ ಅರಿವು ಕೂಡ ನಿನಗಿಲ್ಲ. ನನಗೂ ಗೊತ್ತು ಗುರುಗಳೇ. ತ್ರಯಂಬಕ ಗುರುಗಳು ಎಲ್ಲ ಹೇಳಿದ್ದಾರೆ. ಅಣ್ಣ ಹೇಳಿರೋದು ಸ್ವಲ್ಪ, ಆದರೆ ನಾಗಮಣಿ ವ್ಯಾಪ್ತಿ ಎಲ್ಲವನ್ನು ಮೀರಿತ್ತು. ಅದರ ಬಗ್ಗೆ ತಿಳ್ಕೊಳ್ಳಕ್ಕೆ ಇನ್ನು ತುಂಬಾ ಇದೆ. ನಾಗಮಣಿ ಸಾಮಾನ್ಯ ಮಣಿ ಅಲ್ಲ, ಅಗೋಚರ ವ್ಯಾಪ್ತಿಯ ಅಗಣಿತ ಶಕ್ತಿಯ ಮಹಾಶಕ್ತಿರೋ ಮಹಾಪುಂಜ. ಹಾಗಮಾತ, ನನಗೊಂದು ಮಾತು ಕೊಡಿ. ಉಪವಾಸ ನಿಲ್ಲಿಸಿ ಅನ್ನುವುದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಮಾತನಾಡು. ನೀವು ಯಾವ ವಿಚಾರಕ್ಕೆ ಉಪವಾಸ ಇದ್ದೀರೋ
ನೀವು ಯಾವ ಗುರಿ ಇಟ್ಕೊಂಡು ಭೂಲೋಕಕ್ಕೆ ಬಂದಿದ್ದೀರೋ ಅದನ್ನ ನೆರವೇರಿಸಿದ್ರೆ ನೀವು ಉಪವಾಸ ಬಿಡ್ತೀರಾ ಅಂತ. ಖಂಡಿತ ಆದಿಶೇಷನನ್ನು ಕಂಡು ಹಿಡಿಯಬೇಕು ಅಥವಾ ನಾಗಮಣಿ ಸಿಗಲೇಬೇಕು. ಆದರೆ ನನಗೆಲ್ಲ ಸತ್ಯ ಹೇಳಿದ್ಮೇಲೆ ನೀವು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಬಾರ್ದು. ಅದು ಆದಿಶೇಷನ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳೋ ತನಕ. ಇದಕ್ಕೆಲ್ಲ ನೀವು ಒಪ್ಪೋದಾದರೆ ನೀವು ಬಯಸೋದನ್ನ ಕೊಡೋದಕ್ಕೆ ನಾನು ತಯಾರಿದ್ದೀನಿ. ಅಂದರೆ ನಿನ್ನ ಮಾತಿನ ಅರ್ಥ ಆದಿಶೇಷ ಎಲ್ಲಿರುವನು ಎಂದು ತಿಳಿದಿದೆಯೇ ಅಥವಾ ನಾಗಮಣಿ ಎಲ್ಲಿದೆ ಎಂದು ಗೊತ್ತಾಗಿದೆಯೇ? ಈ ಮೊದಲು ಮಾತು ಕೊಡಿ ನಾಗಮಾತ. ಆಯಿತು, ಮಾತು ಕೊಡುವೆ. ನಾಗಮಣಿ ನಾಗಮಣಿ ನನ್ನ ಹತ್ರನೇ ಇದೆ. ನಾಗಮಣಿ ಕಳೆದೋಯ್ತಾ? ಏನ್ ಹೇಳ್ತಿದ್ದೆ ನಂದೀಶ? ನಾಗಮಣಿ ಕಳೆದು ಹೋಯ್ತಾ? ಅದು ಕಳೆದು ಹೋಗಕ್ಕ ನಾನು ಅದ್ರ ಜವಾಬ್ದಾರಿ ಕೊಟ್ಟಿದ್ದು. ಅದು ಯಾವುದೇ ಕಾರಣಕ್ಕೂ ನನ್ನ ಕೈ ತಪ್ಪು ಹೋಗ್ಬಾರ್ದು ಅಂತಾನೆ ದಿಗ್ವಿಜಯನ ನಂಬ ಹಾಕೋ ಹಾಡು ಅಂದಿದ್ದು. ಅವನ ನೆರಳಾಗಿರು ಅಂತ ಹೇಳಿದ್ದು. ಇನ್ನ ಬೇಜವಾಬ್ದಾರಿತನದಿಂದ ನಾಗಮಣಿ ಕಾಣಿಸುತ್ತಿಲ್ಲವೆಂದಾಯಿತು. ಗುರುಗಳೇ, ಅಸಲಿ ವಿಷಯ ಏನು ಅಂದ್ರೆ ನಾಗಮಣಿ ಏನು ನಾಗಮಣಿ ಏನು? ದಿಗ್ವಿಜಯ ನಾಗಮಣಿ ಶಕ್ತಿಯನ್ನು ಪಡೆದುಕೊಂಡು ಚಿರಂಜೀವಿ ಆದರೆ ಎಲ್ಲ ಶಕ್ತಿಗಳನ್ನು ಪಡೆದುಕೊಂಡು ತನ್ನ ಕಾಲಡಿಯಲ್ಲಿ ಎಲ್ಲವನ್ನು ಹಾಕಿಕೊಂಡು ಮೆರಿತಾ ಇದ್ದಾನ? ಇಲ್ಲ ಗುರುಗಳೇ, ನಾಗಮಣಿ ಕಳೆದೋಯ್ತು. ಯಜಮಾನರು ಕಾಣಿಸ್ತಾ ಇಲ್ಲ. ಅವತ್ತು ನನ್ನ ಆತಂಕ ಅಡೆತಡೆ ಎಲ್ಲ ಬೆಂಕಿಯಾಗಿ ಹುರಿದೋಗ್ತಾ ಇದೆ. ನಮ್ಮ ಮನೆನ ಕಾಡ್ತಾ ಇದ್ದ ನಾಗಿನಿ ಕತೆ ಇವತ್ತು ಮುಗಿಯುತ್ತೆ. ಗುರುಗಳೇ, ನಾಗಮಣಿನ ಹೇಗೆ ಪಡಿಬೇಕು ಅಂತ ಯಜಮಾನರು ಪೂಜೆ ಮಾಡಬೇಕು ಅಂತ ಗೊತ್ತಾಯಿದ್ರು. ಅಷ್ಟರಲ್ಲಿ ಯಾವುದೋ ನಾಗ ಬಂದು ನಾಗಮಣಿನ ನುಂಗ್ಬಿಡ್ತು. ಅದಾದ ನಂತರ ಯಜಮಾನರು ತುಂಬಾ ಆತಂಕದಲ್ಲಿದ್ದರು. ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಪೂಜೆ ಮಾಡಬೇಕು, ಇವತ್ತೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ನಾಗಮಣಿ ನಂದಾಗತ್ತೆ ಅಂತ ಹೇಳಿ ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೋದವರು ವಾಪಸ್ ಬರಲೇ ಇಲ್ಲ ಗುರುಗಳೇ. ಭೈರವ ಬಾಬಾ ಕೂಡ ತೀರ್ಕೊಂಡ್ಬಿಟ್ರು. ನಾಗಮಣಿ ಅನ್ನೋದು ಮೋಹಕ ಮಣಿ, ಮಾಯಾಮಣಿ. ಅದರ ಹಿಂದೆ ಬಿದ್ದವರು ಉಳಿದಿರೋದು ಇತಿಹಾಸದಲ್ಲೇ ಇಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ನೀವ್ ಹೇಳ್ತಿರೋದು ನೋಡಿದ್ರೆ ವಾಸ್ತವ. ನಾನು ಹೇಳ್ತಾ ಇರೋದು ವಾಸ್ತವ. ಅಲ್ಲ ಗುರುಗಳೇ, ನಾಗಮಣಿ ಬಗ್ಗೆ ನೀವು ಇಷ್ಟೊಂದು ರೋಚಕವಾಗಿ ಹೇಳ್ತಿರೋದನ್ನ ನೋಡಿದ್ರೆ ನನಗೆ ಯಾಕೋ ಆಶ್ಚರ್ಯ ಆಗ್ತಾ ಇದೆ. 24 ವರ್ಷಗಳ ಕಾಲ ನಾನು ಕೂಡ ಅದನ್ನ ನನ್ನ ಸುಪರ್ದಿನಲ್ಲಿ ಇಟ್ಕೊಂಡು ಅದರ ಯಾವ ಶಕ್ತಿಯನ್ನು, ಅದರ ಯಾವ ಪ್ರಭಾವವನ್ನು ನಾನು ಅನುಭವಿಸ್ಲಿಕ್ಕಾಗಲಿಲ್ಲ. ನೀವು ಅದರ ಬಗ್ಗೆ ಇಷ್ಟೊಂದು ರೋಚಕತೆಯಿಂದ ಹೇಳ್ತಿದ್ದೀರಾ ಅಂತಂದ್ರೆ ಅದರ ಶಕ್ತಿಯ ಪ್ರಭಾವ ಯಾವುದಾದ್ರೂ ನಿಮ್ಮ ಮೇಲೆ ಆಗಿದೆಯೋ ಅಥವಾ ಸಂತೋಷ ಏನಾದರೂ ನಿಮ್ಮ ಅನುಭವಕ್ಕೆ ಬಂದಿದೆಯೋ? ದಿಗ್ವಿಜಯ, ನೀನು ನಾಗಮಣಿಯನ್ನ ವಶಪಡಿಸಿಕೊಂಡಿರಬಹುದು, ಎಲ್ಲೋ ಒಂದು ಕಡೆ ಇಟ್ಟು ಅದಕ್ಕಾಗಿ ಕಾಯುತ್ತಿರಬಹುದು. ನಾಗಮಣಿ ಶಕ್ತಿ ಇಲ್ಲದ ಸಮಯದಲ್ಲಿ ಅದನ್ನು ಸ್ಪರ್ಶಿಸಿರಬಹುದು. ಆದರೆ ನಾನು ನಾಗಮಣಿಗೆ ಶಕ್ತಿ ಇರುವಾಗಲೇ ಸ್ಪರ್ಶಿಸುತ್ತೇನೆ. ಅದರಿಂದ ಏನಾಗುತ್ತದೆ ಎಂದು ಕಣ್ಣಾರೆ ಕಂಡಿದ್ದೇನೆ.
ನಾಗಮಣಿ ಶಕ್ತಿ ಅಂದ್ರೆ ಅಗಣಿತ ಶಕ್ತಿ. ಅದರ ಪ್ರಖರತೆ ಏನು, ಅದರ ನಿಖರತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಲೋಕದ ತೂಕವೇ ಬೇರೆ, ನಾಗಮಣಿಯ ಶಕ್ತಿಯೇ ಬೇರೆ. ಕೇಡನ್ನು ಎಸಗುವವರಿಗೆ ಮುಂದೇನಾಗುವುದೆಂಬ ಕಲ್ಪನೆಯೂ ಇರದೆ ಅಳಿವಿನ ಜಾಲದಲ್ಲಿ ಸಿಕ್ಕಿಸುವ ದಿವ್ಯಮಣಿ, ಒಳಿತಿಗಷ್ಟೇ ತಿಳಿಯಾದ ಮಣಿ. ಇಲ್ಲವಾದಲ್ಲಿ ಪ್ರಾಣವನ್ನೇ ಹರಣ ಮಾಡುವ ಘೋರಮಣಿ. ಸರಿಯಾಗಿ ಪೂಜೆ ವಿಧಾನಗಳ ಮೂಲಕ ನಾಗಶಕ್ತಿಯ ಆರಾಧನೆ ಮಾಡಿ ನಾಗಮಣಿಯನ್ನು ಒಲಿಸಿಕೊಳ್ಳದೇ ಇದ್ದರೆ ಅದ್ಯಾರೇ ಆದರೂ ನಾಶ ಖಚಿತ. ಅದು ನಾಗಲೋಕದವರೇ ಆಗಲಿ, ಬೇರೆ ಯಾವ ಲೋಕದವರೇ ಆಗಲಿ, ನಾಗಮಣಿಯ ಶಕ್ತಿಯನ್ನು ಬಳಸಿಕೊಳ್ಳಲು ಸರಿಯಾಗಿ ಬರದೇ ಇದ್ದರೆ ಅವರ ಪ್ರಾಣ ಹರಣವೂ ಖಚಿತ. ಅಂದ್ರೆ ದಿಗ್ವಿಜಯ ಮತ್ತೆ ಬರಲೇ ಇಲ್ಲ. ಅವನ ಜೊತೆಗಿದ್ದವರು, ಜೊತೆಯಲ್ಲಿದ್ದವರಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಜೀವಂತವಾಗಿಲ್ಲ ಗುರುಗಳೇ. ಅಂದ್ರೆ ಸಾಂಬಶಿವ, ದಂಡಪಾಣಿ, ಭೂಪತಿ ಇವರೆಲ್ಲ ಸತ್ತೋದ್ರು ಗುರುಗಳೇ. ಎಲ್ಲರೂ ಸತ್ತಿದ್ ಕೂಡ ಹಾವಿನ ವಿಷದಿಂದಲೇ. ನಾಗಿಣಿ ಎಲ್ಲರನ್ನೂ ಸಾಯಿಸ್ತಿಲ್ಲ. ನಂದೀಶ, ಎಲ್ಲರ ಸಾವಾದ್ರೂ ನೀನೊಬ್ಬ ಹೇಗೆ ಉಳ್ಕೊಂಡೆ? ಅಲ್ಲ ಗುರುಗಳೇ, ಒಂದು ವೇಳೆ ನಾಗಿಣಿ ಯಾರು ಅನ್ನೋದು ಇವನಿಗೆ ಗೊತ್ತಾಗ್ಲಿಲ್ವಾ? ಅಥವಾ ನಾಗಿಣಿಗೆ ಇವನೇ ಪರಮಶತ್ರು ಅನ್ನೋದು ತಿಳಿದಿಲ್ವಾ? ನಂದೀಶ, ಇಷ್ಟು ದಿನಗಳಲ್ಲಿ ಒಮ್ಮೆ ಕೂಡ ನಾಗಿಣಿಯ ಮೇಲೆ ಪ್ರಹಾರ ಮಾಡಲಿಲ್ವಾ? ಇಲ್ಲ ಗುರುಗಳೇ. ಅಂದ್ರೆ ನಾಗಿಣಿ ಯಾರು ಅಂತ ನಿನಗೆ ಗೊತ್ತೇ ಇಲ್ಲ? ಇಲ್ಲ ಗುರುಗಳೇ, ಯಜಮಾನರು ನನ್ನ ಹತ್ರ ಏನೂ ಹೇಳಲೇ ಇಲ್ಲ. ನಿಮ್ಗೇನಾದ್ರೂ ಗೊತ್ತಾ ಗುರುಗಳೇ? ನನಗೂ ತಿಳಿದಿಲ್ಲ. ಆದಿಶೇಷ ಮತ್ತೆ ಪುನರ್ಜನ್ಮ ಎಲ್ಲಿ ಪಡೆದಿದ್ದಾನೆ ಅಂತ ಕುರುಹು ಏನಾದರೂ ಸಿಗ್ತಾ? ಇಲ್ಲ ಗುರುಗಳೇ, ತಿಳಿದಿಲ್ಲ. ಅಂದ್ರೆ ನಾಗಿಣಿಯೇ ದಿಗ್ವಿಜಯನ ಸೊಸೆ ಶಿವಾನಿ ಅನ್ನೋ ಸತ್ಯ ನಂದೀಶನಿಗೆ ಇನ್ನೂ ಗೊತ್ತಾಗಿಲ್ಲ. 25 ವರ್ಷಗಳಿಂದಲೂ ಅದೊಂದು ರಹಸ್ಯ ಇವರಿಗೆ ತಿಳಿದೇ ಇಲ್ವಾ? ಅದು ಇವರಿಗೆ ತಿಳಿಯೋದು ಬೇಡ. 25 ವರ್ಷಗಳಿಂದ ಆತ್ಮವನ್ನ ಪಂಚಭೂತಗಳ ಕ್ಷುದ್ರ ಕೂಪದಲ್ಲಿರಿಸಿ ಹರಿತ ಮಾಡಿ ಮತ್ತೆ ದೇಹಕ್ಕೆ ಆತ್ಮ ಸೇರಿಸಿದ್ರು. ಈಗ ಅದರಿಂದ ಯಾವುದೇ ಪ್ರಯೋಜನ ಆಗ್ಲೇ ಇಲ್ವಲ್ಲ. ಓ ಗರುಡ ದೇವ, ಓ ಗರುಡ ದೇವ, ನನಗೆ ನೀನು ಆಶೀರ್ವಾದ ಮಾಡಿದ್ದೆ. ನಾಗಮಣಿ ನನ್ನದಾಗುತ್ತೆ ಅಂತ ನೀನು ನನಗೆ ಆಶೀರ್ವಾದ ಮಾಡಿದ್ದೆ. ಇಷ್ಟು ವರ್ಷಗಳಿಂದ ಈ ಸ್ಥಿತಿಯಲ್ಲಿದ್ದೆ ನಾನು. ಅದೊಂದು ಕನಸು ನನ್ನನ್ನು ಸಾವಿರಾರು ಬದುಕಿ ಜೀವಂತವಾಗಿರಿಸಿದೆ. ಆದರೆ ನಾಗಮಣಿಯಲ್ಲಿ ಎಂಬುದೇ ತಿಳಿಯುತ್ತಿಲ್ಲ. ಓ ಗರುಡ ದೇವ, ನಾಗಮಣಿ ಕಳೆದು ಹೋಗಿದೆಯಲ್ಲ, ಏನು ಮಾಡಲಿ? ಎಂತಹ ಕೆಲಸ ಮಾಡಿಬಿಟ್ಟೆ ಶಿವಾನಿ. ನಾಗಮಣಿ ನಿನ್ನ ಬಳಿ ಇದ್ದು ನೀನು ಏಕೆ ನಾಗಲೋಕಕ್ಕೆ ಬರಲಿಲ್ಲ? ಭೂಲೋಕದಲ್ಲಿ ಏನು ಮಾಡುತ್ತಿದ್ದೆ? ನಾಗಮಣಿ ಇಲ್ಲದೆ ನಾಗಲೋಕ ದಿನೇ ದಿನೇ ಕ್ಷೀಣಿಸುತ್ತಿದೆ. ಆದಷ್ಟು ಬೇಗ ಬಾ ಎಂದು ಅಲ್ಲವೇ ನಿನ್ನನ್ನು ಕಳುಹಿಸಿದ್ದು? ನಾಗಮಾತಾ, ನಾಗಮಣಿ ನನಗೆ ಸಿಕ್ಕಿದ್ದು ನಿಜ. ಆದರೆ ನಾಗಲೋಕಕ್ಕೆ ಮರಳಿ ತರೋದಕ್ಕೆ ಒಂದು ಸಮಸ್ಯೆ ಇತ್ತು. ಸಮಸ್ಯೆ? ನಾಗಮಣಿನ ನಾನು ನಾಗಲೋಕಕ್ಕೆ ತರಬೇಕು ಅಂದರೆ ಆದಿಶೇಷ ಬರಬೇಕು. ಅವನು ಬರದೆ ಹೋದರೆ ನಾಗಮಣಿನ ಮರಳಿ ನಾಗಲೋಕಕ್ಕೆ ತರೋಕ್ಕಾಗೋದಿಲ್ಲ. ನಾಗಮಣಿ ಇವನಿಗೆ ಸಿಕ್ಕಿದ್ಯಾ? ಸಿಕ್ಕು ಏನು ಗೊತ್ತಿಲ್ಲ ಹಾಗೆ ನಾಟಕ ಮಾಡ್ತಾ ಇಲ್ಲ. ನಾಗಮಣಿ ನಾಗಲೋಕನ ಆದಿಶೇಷನ ಮೂಲಕನೇ ತಲುಪಬೇಕು ಅನ್ನೋ ನಿಯಮ ಇರುವಾಗ ನಾನು ಒಬ್ಳೆ ಅದನ್ನ ನಾಗಲೋಕಕ್ಕೆ ತರೋಕೆ ಹೇಗೆ ಸಾಧ್ಯ ನಾಗಮಾತಾ? ಆದಿಶೇಷನ್ಗೆ
ತನ್ನ ಪೂರ್ವ ಜನ್ಮದ ನೆನಪುಗಳು ಬರ್ದೆ ನೀನೇ ನಾಗಮಣಿ ಒಡೆಯ ಅಂತ ಅವನಿಗೆ ನಾನು ಹೇಗೆ ಹೇಳೋಕ್ ಸಾಧ್ಯ ನಾಗಮಾತ? ತ್ರಿಶೂಲ್ಗೆ ನೀನೇ ಆದಿಶೇಷ ಅಂತ ಮುಂಚೆ ಎಷ್ಟು ಸತಿ ಹೇಳಕ್ ಪ್ರಯತ್ನ ಪಟ್ರು ಅಮ್ಮ ಅಯ್ಯಂಗನೆ ಶಾಪದಿಂದ ಅವನಿಗೇನು ಕೇಳಿಸ್ತಾ ಇರ್ಲಿಲ್ಲ. ಆಮೇಲೆ ನಾಗಮಣಿ ಸಿಕ್ಕ ಮೇಲೆ ಅವನಿಗೆ ನೀನೇ ಆದಿಶೇಷ ಅಂತ ಹೇಳೋಷ್ಟರಲ್ಲಿ ಅವನ್ ಕಾಣೆ ಆಗೋದಾ? ಅವನಿನ್ನೂ ಕಾಣಿಸೋದೇ ಇಲ್ಲ. ಅದಕ್ಕೆ ತಕ್ಕ ವ್ಯವಸ್ಥೆ ನಾನು ಮಾಡಾಗಿದೆ. ಅವತ್ತಿಂದ ಅವನ್ನ ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ವ್ರತ ಪೂಜೆನ ನಿಯಮಬದ್ಧವಾಗೇ ಮಾಡ್ತಾ ಇದ್ದೀನಿ. ಆದಿಶೇಷ ಬರ್ದೆ ಹೋದ್ರೆ ನಾನು ನಾಗಮಣಿ ಜೊತೆ ನಾಗಲೋಕಕ್ಕೆ ಬರಕ್ಕಾಗೋದಿಲ್ಲ ನಾಗಮಾತ. ಅದಕ್ಕೆ ನಾಗಮಣಿನ ನಾನೇ ಬಚ್ಚಿಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಯಾವ ಕಾರಣನೂ ಇಲ್ಲ ನಾಗಮಾತ. ಹಾಗಾದ್ರೆ ಈಗ ನಾಗಮಣಿ ಎಲ್ಲಿರುವುದು ಶಿವಾನಿ? ನಾಗಮಣಿ ನನ್ನ ಹತ್ರನೇ ಇದೆ ನಾಗಮಾತ. ಯಾರಿಗೂ ಸಿಗಬಾರ್ದು ಅಂತ ನಾನು ನಾಗಮಣಿನ ನುಂಗ್ಬಿಟ್ಟಿದ್ದೆ. ಆದ್ರೆ ಅದಕ್ಕೋಸ್ಕರ ನನ್ನನ್ನು ಕೊಲ್ಲೋ ಪ್ರಯತ್ನ ಕೂಡ ನಡೀತು. ಆ ಹೋರಾಟದಲ್ಲಿ ನಾನು ನನ್ನ ಎಲ್ಲ ನೆನಪುಗಳನ್ನು ಕಳ್ಕೊಂಡೆ. ನೆನಪು ಬಂದು ನಾಗಮಣಿ ನನ್ನ ಕೈಗೆ ಸಿಗೋಷ್ಟರಲ್ಲಿ ಆದಿಶೇಷ ಕಾಣೆ ಆಗಿದ್ದ. ಈಗ ಏನು ಮಾಡೋದು ಶಿವಾನಿ? ನಾಗಮಣಿ ನಮ್ಮ ಕೈಯಲ್ಲಿಯೇ ಇದೆ. ಪರಮೇಶ್ವರನ ಅನುಗ್ರಹದಿಂದ ನಾಗಮಣಿ ಮರಳಿ ನಮಗೆ ಸಿಕ್ಕಿದೆ. ನಾಗಮಣಿ ಇದಕ್ಕೂ ಮೊದಲು ಒಂದು ಬಾರಿ ಭೂಲೋಕಕ್ಕೆ ಬಂದಿತ್ತು. ಆಗ ಆದ ಅವಾಂತರಗಳಿಂದ ನಾಗಮಣಿ ಯಾರ ಕೈಗೂ ಸುಲಭವಾಗಿ ದಕ್ಕಬಾರದೆಂದು ನಾನು ಕೆಲವು ನಿಯಮಗಳನ್ನು ಮಾಡಿದ್ದೆ. ಏನು? ನಾಗಮಣಿ ಇದಕ್ಕೂ ಮುಂಚೆ ಭೂಲೋಕಕ್ಕೆ ಬಂದಿತ್ತ? ಹೌದು ಶಿವಾನಿ. ಓ ಗರುಡ ದೇವ, ಒಮ್ಮೆ ನೀನು ನಾಗಮಣಿಯನ್ನು ನನ್ನ ಕೈಗೆ ಕೊಟ್ಟಿದ್ದೆ. ಆದರೆ ಅದರ ಶಕ್ತಿಯೇ ಅರಿವಿಲ್ಲದಂತೆ ನಾನು ಅದನ್ನು ಕಳೆದು ಬಿಟ್ಟೆ. ಎಷ್ಟೋ ವರ್ಷಗಳ ನಂತರ ನಾಗಮಣಿ ಇರುವ ನಕ್ಷೆಯನ್ನು ನಂದೀಶನಿಗೆ ಕೊಟ್ಟೆ. ಅಂದು ಕಳೆದು ಹೋದ ಕನಸು ಮತ್ತೆ ನನ್ನ ಪಾಲಾಗುವುದೆಂಬ ಬಯಕೆಯಲ್ಲೇ ಇಷ್ಟು ವರ್ಷಗಳು ಕಳೆದು ಬಿಟ್ಟೆ. ಆದರೆ ನಾಗಮಣಿ ಮತ್ತೆ ಕಳೆದು ಹೋಗಿದೆಯಲ್ಲ. ಗುರುಗಳೇ, ನಾಗಮಣಿ ನಕ್ಷೆ ನಿಮಗೆ ನಾನು ಕೊಡೋದಕ್ಕೆ ಮುಂಚೆ ನಾಗಮಣಿ ನಿಮ್ಮ ಕೈ ಸೇರಿತ್ತಾ? ಹೌದು ನಂದೀಶ, ನಾಗಮಣಿ ಹಿಂದೆ ಒಮ್ಮೆ ಭೂಲೋಕಕ್ಕೆ ಬಂದಿತ್ತು. ಏನು ಗುರುಗಳೇ, ನಾಗಮಣಿ ಭೂಲೋಕಕ್ಕೆ ಬಂದಿದ್ದ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ಶಿವಾನಿ, ನಾಗಮಣಿಯನ್ನು ನಾಗಲೋಕದಿಂದ ಭೂಲೋಕಕ್ಕೆ ತರುವುದಕ್ಕೆ ಒಂದು ಪ್ರಸಂಗ ಬಂತು. ಮಹಾ ರಹಸ್ಯಗಳ ಸರಣಿಯ ಸಿಡಿದು ನನ್ನ ಕಿವಿಗೆ ಬೀಳ್ತಾ ಇದೆ. ಇವರು ಆಡೋ ಅಷ್ಟು ಮಾತುಗಳನ್ನ ನಾನು ಕೇಳಿಸ್ಕೊಳ್ಳೇಬೇಕು. ಈಗ ಅದು ಇರೋ ಜಾಗ ಯಾವುದು ಅನ್ನೋದು ತಿಳ್ಕೋಬೇಕು. ಆದಿಶೇಷ ಯಾರು ಅನ್ನೋದು ತಿಳಿದಾಗಿದೆ. ನಾಗಮಣಿ ಎಲ್ಲಿದೆ ಎಂದು ತಿಳಿದು ಅದನ್ನ ನನ್ನ ವಶ ಮಾಡ್ಕೊಂಡ್ರೆ ಆಮೇಲೆ ಆದಿಶೇಷ ನನ್ನವನು, ನಾಗಮಣಿ ನಮ್ಮದು, ನಾಗಲೋಕ ನಮ್ಮದು. ಮತ್ತೆ ಕಿವಿಗೊಟ್ಟು ಎಲ್ಲ ತಿಳ್ಕೊಂಡ್ಬಿಡ್ಬೇಕು. ನಾಗಮಾತ ಹೇಳ್ತಾ ಇರೋ ರಹಸ್ಯ, ಶಿವಾನಿ ಬಚ್ಚಿಡ್ತಾ ಇರೋ ಸತ್ಯ ಎಲ್ಲವನ್ನು ತಿಳ್ಕೊಳ್ಬೇಕು. ಅಲ್ಲ ನಾಗಮಾತ, ನಾಗಮಣಿಯ ಸ್ಥಾನ ನಾಗಲೋಕದ ಶಿವನ ವಿಗ್ರಹದ ಪಾದದಡಿ ಅಲ್ವಾ? ಅಲ್ಲಿಂದ ಒಂದಣು ಕದಲಿದ್ರು ಘೋರ ಆಪತ್ತು ಕಾದಿದೆ ಅನ್ನೋದು ನಾಗಲೋಕ ನಂಬ್ಕೊಂಡು ಬಂದಿರೋ ಸತ್ಯ. ಹಾಗಿದ್ಮೇಲೆ
ನಾಗಮಣಿ ನಾಗಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾದ್ರೂ ಯಾಕೆ? ಅದನ್ನ ತಂದಿದ್ದಾದ್ರೂ ಯಾಕೆ? ಅದ್ರ ಹಿಂದೆ ಇದ್ದವ್ರು ಯಾರು? ಯಾರು ನಾಗಮಣಿನ ತಂದವರು? ಕಾರಣ ಇಲ್ಲದ ಪ್ರಶ್ನೆಗಳು ಯಾಕೀಗ? ನಾಗಮಣಿ ಎಲ್ಲಿದೆ ಅದನ್ನ ಹೇಳು. ಕಾರಣವಿದೆ ಶಿವ. ನಾಗಮಣಿಯನ್ನು ನಾಗಲೋಕದಿಂದ ಭೂಲೋಕಕ್ಕೆ ತಂದಿದ್ದಕ್ಕೆ ಒಂದು ಕಾರಣವಿತ್ತು. ಆದಿಶೇಷ ಮತ್ತು ಮಹಾಗುರುಗಳಾದ ನಾಗನೇತ್ರ ನಾಗಮಣಿಯನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬಂದರು. ಆ ದಿನ ಆದಿಶೇಷ